ಕೊಡೇಕಲ್ ಬಸವಣ್ಣನವರ ಜನನದ ಕಥೆಯು ಒಂದು ಅಸಾಧಾರಣ ಪವಾಡ. ಕಲ್ಯಾಣದ ಕ್ರಾಂತಿಯ ನಂತರ ಕೈಲಾಸಕ್ಕೆ ತೆರಳಿದ್ದ ಬಸವಣ್ಣನವರು ಸಾಕ್ಷಾತ್ ಪರಶಿವನ ಆಜ್ಞೆಯಂತೆ ಲೋಕ ಕಲ್ಯಾಣಕ್ಕಾಗಿ ಮತ್ತೆ ಭೂಮಿಗೆ ಬರಲು ಒಪ್ಪುತ್ತಾರೆ. ಅದೇ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ವಾಸಿಸುತ್ತಿದ್ದ ಆ ಗರ್ಭ ಶ್ರೀಮಂತರು ಹಾಗೂ ಮುತ್ತುರತ್ನ ಹವಳದ ವ್ಯಾಪಾರಿಗಳಾಗಿದ್ದ ಮಲ್ಲಿಶೆಟ್ಟಿ ಮತ್ತು ಲಿಂಗಾಜಮ್ಮ ದಂಪತಿಗಳು ಸಂತಾನ ಭಾಗ್ಯವಿಲ್ಲದೆ ಹಂಪಿಯ ವಿರೂಪಾಕ್ಷನಿಗೆ ಹರಕೆ ಹೊತ್ತಿರುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿ ದೇವರ ಇಚ್ಛೆಯಂತೆ ಆ ಮಗು ಒಂದು ಪವಾಡ ಸದೃಶವಾಗಿ ದೊರೆಯುತ್ತದೆ. ಒಂದು ದಿನ ದಂಪತಿಗಳ ಸೇವಕರು ವ್ಯಾಪಾರ ಮುಗಿಸಿ ಮರಳುವಾಗ ದಟ್ಟವಾದ ಕಾಡಿನಲ್ಲಿ ಮಗುವಿನ ಅಳು ಕೇಳುತ್ತದೆ. ಮರದ ಕೆಳಗೆ ತೇಗದ ಎಲೆಯ ಮೇಲೆ ಮಲಗಿದ್ದ ಮಗುವಿನ ಬಾಯಿಗೆ ಜೇನುಗೂಡಿನಿಂದ ಜೇನುತುಪ್ಪ ಹನಿಯಾಗಿ ಬೀಳುತ್ತಿರುತ್ತದೆ. ಮಗುವಿನ ದೈವಿಕ ತೇಜಸ್ಸಿಗೆ ಆಕರ್ಷಿತರಾದ ಸೇವಕರು ಅದನ್ನು ವಿಜಯನಗರಕ್ಕೆ ಕರೆತಂದು ಈ ಪವಾಡದ ಸುದ್ದಿಯನ್ನು ದಂಪತಿಗಳಿಗೆ ತಿಳಿಸುತ್ತಾರೆ. ವಿಷಯ ತಿಳಿದ ತಕ್ಷಣ ದಂಪತಿಗಳು ರಾಜ ಶ್ರೀಕೃಷ್ಣದೇವರಾಯರೊಂದಿಗೆ ಮಗುವು ಇದ್ದ ಸ್ಥಳಕ್ಕೆ ಆಗಮಿಸುತ್ತಾರೆ. ಎಲ್ಲರೂ ಇದನ್ನು ದೈವ ಇಚ್ಛೆಯೆಂದು ಒಪ್ಪಿದಾಗ ರಾಜರಾದ ಶ್ರೀಕೃಷ್ಣದೇವರಾಯರೇ ಸ್ವತಃ ಈ ಮಗುವನ್ನು ದಂಪತಿಗಳಿಗೆ ಒಪ್ಪಿಸುತ್ತಾರೆ ಮತ್ತು ಅವರು ಕೂಡ ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತಾರೆ. ಹೀಗೆ ಬೆಳೆದ ಬಸವಣ್ಣನವರು ತಮ್ಮ ತಂದೆ ತಾಯಿ ಮಾಡುತ್ತಿದ್ದ ವ್ಯಾಪಾರದಲ್ಲಿ ತೊಡಗುತ್ತಾರೆ. ಒಂದು ದಿನ ಗುರು ಆರೂಢ ಸಂಗಮೇಶ್ವರರ ರೂಪದಲ್ಲಿ ಬಂದ ಪರಮೇಶ್ವರನು ಅವರು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದಿರುವ ತಮ್ಮ ನಿಜ ಸ್ವರೂಪ ಮತ್ತು ಉದ್ದೇಶವನ್ನು ಬಸವಣ್ಣನವರಿಗೆ ನೆನಪಿಸುತ್ತಾರೆ. ಆ ಕ್ಷಣವೇ ಅಣ್ಣನವರು ವಿಜಯನಗರವನ್ನು ತ್ಯಜಿಸಿ ತಮ್ಮ ಕರ್ತವ್ಯದತ್ತ ಹೊರಡುತ್ತಾರೆ.